ಆ 7 ಚಕ್ರಗಳು ಯಾವಾಗಿರಬೇಕು. ಆಗ ಧಿಯೋ ಯೋನಃ ಪ್ರಚೋದಯಾತ್, ಮನಸ್ಸು ಬುದ್ಧಿ ಪ್ರಚೋದಿಸಲ್ಪಡುತ್ತೆ. 3 ಬಾರಿ ಓಂಕಾರ, ತುಂಬ ಪ್ರಾಣವಾಯು ತಗೊಳ್ಳಿ. ಓ ಹೈ ಪಿಚ್. ಓ ಲೋ. ಓ ಹೇಳಿ. ಶ್ರೀ ಗುರುಭ್ಯೋ ನಮಃ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಒಟ್ಟಿಗೆ ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ ಮುದ್ರ. 2 ಕೈ ಜೋಡಿಸಿ, 2 ಕೈಗಳನ್ನು ಘರ್ಷಣೆ ಮಾಡಿ ಅಂಗೈ ಬಿಸಿಯಾಗಬೇಕು. ಆ ಶಾಖವನ್ನ ಕಣ್ಣುಗಳ ಮೇಲೆ ಬಿಡಿ. ಕರದರ್ಶನಂ ವಂದನ. ಭೂದೇವಿಗೆ ನಮನ. ನಮ್ಮ ಭೂದೇವಿ ನಮ್ಮನ್ನು ಪೊರೆಯುವ ತೊಟ್ಟಿಲು. ನಾವೆಲ್ಲಿಯೂ ಬೀಳೋದಿಲ್ಲ, ನಾವಾಗಿಯೇ ಬೀಳೋದಿಲ್ಲ. ಕೆಲವರು ನಮ್ಮನ್ನು ಬೀಳಿಸ್ತಾರಲ್ವ, ಸಡನ್ನೇ ಬಂದು ನುಗ್ಗಿ ಬಿಡ್ತಾರೆ. ಅಂಥದ್ದು ಅವಘಡಗಳು ಆಗೋದಿಲ್ಲ. ಗೊತ್ತಾಯ್ತಾ? ಅದಕ್ಕಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಕೈ ಉಜ್ಜಿ ಆ ಶಾಖವನ್ನು, ಅಂದರೆ ಇದು ಈ ಭಾಗದಲ್ಲಿ ನಮ್ಮ ಶರೀರದ ಆರೋಗ್ಯ ಬಿಂದುಗಳ ಕೀಲಿ ಕೈ ಇರೋದು ಕೈಯಲ್ಲಿ. ಗೊತ್ತಾಯ್ತಾ? ಎಲ್ಲ ಜಂಕ್ಷನ್ ಪಾಯಿಂಟ್ ಸ್ವಿಚ್ಚು ಇಲ್ಲಿದೆ. ಅದನ್ನು ಬಿಸಿ ಮಾಡೋದ್ರಿಂದ ನಮ್ಮ ಕೇಶವಾಹಿನಿ ನರಗಳು, ಕೇಶ ಅಂದರೆ ತಲೆ ಕೂದಲು, ಆ ತಲೆ ಕೂದಲಷ್ಟು ಸಣ್ಣ ನರಗಳು ನಮ್ಮಲ್ಲಿದೆ. ಕಣ್ಣಲ್ಲಿ, ಹೃದಯದಲ್ಲಿ, ಮೆದುಳಲ್ಲಿ ಎಲ್ಲ. ಆ ನರಗಳಲ್ಲಿ ರಕ್ತ ಸಂಚಾರ ಚೆನ್ನಾಗಾಗಬೇಕು ಅಂದರೆ ನಿತ್ಯವೂ ಕೈ ಉಜ್ಜಬೇಕು. ಗೊತ್ತಾಯ್ತಾ? ದಿನ ಎಷ್ಟೊತ್ತಿಗೆ ಸಾಯಂಕಾಲದವರೆಗೂ ಉಜ್ಜಿರ್ಬೇಕಾದ್ದಿಲ್ಲ. ಬೆಳಗ್ಗೆ ಎದ್ದಾಗ ಒಮ್ಮೆ ಮಾಡಿದರೆ ಸಾಕು. ಎಲ್ಲವೂ ಒಮ್ಮೆ ಒಮ್ಮೆ ಒಮ್ಮೆ. ಇದು ಪ್ರಕೃತಿ ನಿಯಮ. ಸೂರ್ಯ ಉದಯ ಒಮ್ಮೆನೇ ಆಗೋದು ಅಲ್ವಾ? ಮಧ್ಯಾಹ್ನ ಒಂದ್ಸರಿ ಸೂರ್ಯ ಬರ್ತಾನಾ? ಇಲ್ಲ. ಚಂದ್ರೋದಯವು ಒಮ್ಮೆ ಆಗೋದು. ನಮಗೆ ಒಂದು ದಿನ ಒಮ್ಮೆಯೇ ಸಿಕ್ಕೋದು. ನಾಳೆ ರಾಮನವಮಿ ಅಲ್ವಾ? ರಾಮನ ಆರಾಧನೆ. ಇವತ್ತು ಅಷ್ಟಮಿ. ಒಂದೇ ದಿನ. ಕಳೆದು ಹೋದ ದಿನ ನಮ್ದಲ್ಲ. ಮುಂದೆ ಬರೋ ದಿನ ಒಳ್ಳೇದಾಗಬೇಕು ಅಂದರೆ ಇಂದು ನಾವು ಯೋಗಾಭ್ಯಾಸವನ್ನು ಚೆನ್ನಾಗಿ ಮಾಡಬೇಕು. ಇವತ್ತು ಲಘು ವ್ಯಾಯಾಮಗಳನ್ನು ಮಾಡೋಣ. ಹೇಗೆ ಲಘು ವ್ಯಾಯಾಮ ಯಾಕೆ ಮಾಡಬೇಕು ಅಂದರೆ, ನಮ್ಮ ಬಾಡಿ ರಾತ್ರಿ ಎಲ್ಲ ಮಲಗಿ ರಿಜಿಡ್ ಆಗಿರುತ್ತೆ. ಅದನ್ನು ಸ್ವಲ್ಪ ವಾರ್ಮ್ ಮಾಡಬೇಕು, ಬಿಸಿ ಮಾಡಬೇಕು. ಜೊತೆಗೆ ಜಾಯಿಂಟ್ಗಳೆಲ್ಲ ಟೈಟ್ ಆಗಿರುತ್ತೆ. ಸುಮ್ಮನೆ ಮಲಗಿರ್ತೀವಿ, ಹೀಗೆ ಒಂದೇ ಥರ ಮಲಗಿರ್ತೀವಿ. ಅವುಗಳಿಗೆ ಚಟುವಟಿಕೆ ಕೊಡಬೇಕಾದ್ರೆ ಯೋಗ ಆಸನಕ್ಕೆ ಮುಂಚೆ ವ್ಯಾಯಾಮಗಳನ್ನು ಮಾಡತಕ್ಕದ್ದು. ಈಗ ಚಪಾತಿ ಹಿಟ್ಟು ಮಾಡ್ತಾರೆ, ಮನೆಯಲ್ಲಿ ಹಿಟ್ಟು ಕಲಿಸ್ತಾರೆ. ಅದನ್ನು ಟಾಪ್ 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 ಅಂತ ನೆಲಕ್ಕೆ ಹೊಡಿತಾರಲ್ವ, ನಾದಬೇಕು ಅಂತ ಹೇಳ್ತಾರೆ ಅಮ್ಮ. ಯಾಕೆ ನಾದಬೇಕು? ಆ ನಾದಿದ್ರೆ ಚಪಾತಿ ಚೆನ್ನಾಗಿ ಬರುತ್ತೆ. ಹಾಗೆ ನಮ್ಮ ಶರೀರ ವ್ಯಾಯಾಮದಿಂದ ನಾದಬೇಕು.
ಆಮೇಲೆ ನೀವು ಆಸನಗಳನ್ನು ಮಾಡಿದರೆ ನಿಮಗೆ ನೋವಾಗೋದಿಲ್ಲ, ಜಾಯಿಂಟಲ್ಲಿ ಹಿಡ್ಕೊಳ್ಳೋದಿಲ್ಲ, ಮಸಲ್ ಕ್ರ್ಯಾಂಪ್ ಆಗೋದಿಲ್ಲ. ಓಕೆ, ಹೇಗೆ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನೀವು ಟಕ 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 ಅಂತ ಮಾಡ್ತಾ ಬನ್ನಿ, ಖುಷಿ ಖುಷಿಯಾಗಿ ಮಾಡಿ. ಟಾಪ್ ಟು ಬಾಟಮ್ ಎಲ್ಲ ನಮ್ಮ ಶರೀರದ ಪ್ರಮುಖ 72 ಜಾಯಿಂಟ್ಗಳಿದ್ದಾವೆ. ಆ ಜಾಯಿಂಟ್ಗಳೆಲ್ಲ ಫ್ರೀ ಆಗಬೇಕು. ಆ ಜಾಯಿಂಟ್ಗಳಲ್ಲಿ ಲೆಗಮೆಂಟ್ಸ್ ಇರುತ್ತೆ, ಆಮೇಲೆ ಮೃದ್ವಸ್ಥಿ ಮತ್ತೆ ಟಿಶ್ಯೂಸ್ ಇರ್ತವೆ. ಅವುಗಳೆಲ್ಲ ನಮಗೋಸ್ಕರ ಕೆಲಸ ಮಾಡ್ತಾ ಇರ್ತವೆ ಈ ಬಾಡಿ ಒಳಗಡೆ, ಗೊತ್ತಾಯ್ತಾ? ನಾವು ಹೇಳಿಯೇ ಆ ಕೆಲಸ ಆಗೋದಲ್ಲ, ಅವುಗಳಿಗೆ, ನಮ್ಮ ಜೀವಕೋಶಗಳಿಗೆ ಅವುಗಳದ್ದೇ ಆದ ಕೆಲಸ ಇರುತ್ತೆ. ಓಕೆ, ಮಾಡೋಣ? ನೀವು ಮಾಡ್ತೀರಾ? ಆದರೆ ಒಂದು ಕಂಡೀಷನ್, ತುಟಿ ಬಿಡ್ಕೊಡುದು. ಯಾರು ಬಾಯಿ ಬಿಡ್ತೀರೋ ಅವ್ರನ್ನ ತಕ್ಷಣ ಹೊರಗೆ ಕಳಿಸಲಾಗುವುದು, ಗೊತ್ತಾಯ್ತಾ? ಮಾತಾಡಬಾರ್ದು, ನಗಾಡಿ, ಬೇಕಾದ್ರೆ ಸಣ್ಣಕ್ಕೆ ನಗಾಡಿ, ಜೋರಾಗಿ ಅನ್ನೋದಲ್ಲ, ಗೊತ್ತಾಯ್ತಾ? ಸುಮ್ಮನೆ ನಗಾಡ್ಬೇಕು, ಮುಖದಲ್ಲಿ ಮಂದಹಾಸ. ನೋಡಿ, ನಗಾಟ್ರೆ ಎಷ್ಟು ಚಂದ ಕಾಣ್ತೀರಿ ನೀವೆಲ್ಲ, ಅಲ್ವಾ? ನಕ್ಕರೆ ಮುಖಕ್ಕೊಂದು ಆನಂದ, ಕಳೆ ಬರುತ್ತೆ ಅಲ್ವಾ? ನಕ್ಕರೆ ನೀವು ಎಲ್ರು ನಿಮ್ಮನ್ನು ಮಾತಾಡಿಸ್ತಾರೆ, ಅದು ಬಿಟ್ಟು ಹಿಂಗಿದ್ರೆ ಏಯ್ ಹೋಗಯ್ಯ ಅಂತಾರೆ ಅಲ್ವಾ? ಅದಕ್ಕೆ ನಾವು ಲಘು ವ್ಯಾಯಾಮ ಕಲ್ತ್ಕೊಂಡ್ಬಿಡೋಣ. ಇವತ್ತು ನೀವು ಕಲ್ತ್ಕೊಂಡ್ಬಿಡ್ಬೇಕದ್ನ, ಯಾಕಂದ್ರೆ ನಾಳೆ ಭಾನುವಾರ ರಾಮನವಮಿ, ಮತ್ತೆ ಇನ್ನೊಂದು ಕ್ಲಾಸ್ ಸಿಗುತ್ತೆ ಯೋಗ. ಅದಕ್ಕೆ ಲಘು ವ್ಯಾಯಾಮ ನೆನಪಿರುವ ಹಾಗೆ ನಾ ಹೇಳ್ಕೊಡ್ತೀನಿ, ಗೊತ್ತಾಯ್ತಾ? ನಿಮಗದು ಮರ್ತು ಹೋಗಬಾರ್ದು, ಯಾಕಂದ್ರೆ ಡೈಲಿ ಇದನ್ನು ಮಾಡ್ಬೇಕು. 2 ದಿವಸ ನೀವು ಮರೀದೆ ಮಾಡಿಬಿಟ್ರೆ 3ನೇ ದಿವಸ ನೀವು ಎಲ್ಲಿ ಇದ್ರೂ ನೀವು ಅದನ್ನು ಮಾಡ್ತೀರಿ. ನಿದ್ರೆಗಣ್ಣಲ್ಲಿ ಏಳಿಸಿ ಲಘು ವ್ಯಾಯಾಮ ಮಾಡೋ ಅಂದ್ರೆ ಮಾಡ್ತೀರಿ ನೀವು, ಯಾಕೆಂದ್ರೆ ಅದು ನಮ್ಮ ಬಾಡಿ ನಮ್ಮನ್ನು ಫಾಲೋ ಮಾಡ್ತಾ ಇರುತ್ತೆ. ನಾವು ಏನು ಮಾಡ್ತೀವೋ ಅದನ್ನ ಕಲ್ತ್ಕೊಡ್ತಾ ಬರ್ತಾ ಇರುತ್ತೆ. ಅದಕ್ಕೆ ಒಳ್ಳೇದನ್ನೇ ನಾವು ಈ ಬಾಡಿಗೆ ಹೇಳ್ಕೊಡ್ಬೇಕು ಅಲ್ವಾ? ನಮ್ಮ ಫ್ರೆಂಡ್ ಯಾರು? ಹುಟ್ಟಿದ ತಕ್ಷಣ ನಮಗೊಬ್ಬ ಸ್ನೇಹಿತ ಬರ್ತಾನೆ, ಯಾರು ಅಂದ್ರೆ ಬಾಡಿ, ಈ ಶರೀರ. ನಮ್ಮ ಮೊದಲ ಸಂಗಾತಿಯೇ ಈ ಶರೀರ. ಆಮೇಲೆ ನನ್ನ ಹೆಂಡತಿ ಇದ್ದಾಳೆ ಮನೆಯಲ್ಲಿ, 2ನೇದು. ಆಯ್ತಾ? ನೀವು ಅಷ್ಟೇ, ನಾಳೆ ನೀವು ದೊಡ್ಡ ಆಗ್ತೀರಿ, ಮದುವೆ ಆದ್ರೆ ನಿಮ್ಮ ಹೆಂಡತಿ ಸಂಗಾತಿ ಆಗ್ತಾಳೆ. ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ನಿಮ್ಮ ಗಂಡ ಸಂಗಾತಿ. ಹಾಗೆ ಆದ್ರೆ ಅದಕ್ಕೂ ಮೊದಲು ಯಾರು ಸಂಗಾತಿ? ಈ ಶರೀರ ನಮ್ಮ ಸಂಗಾತಿ. ಅದು ಸಂತೋಷವಾಗಿದ್ರೆ ನಾವು ಸಂತೋಷವಾಗಿರ್ತೇವೆ ಅಲ್ವಾ? ಅದರಲ್ಲಿ ಒಂದು ಸರಿ ಇಲ್ಲ ಅಂದ್ರೆ, ಈಗ ಒಂದು ಕಿವಿ ನೋವು ಬಂತು, ಇಡೀ ನಿಮ್ಮ ಶರೀರ ಬಾಧೆ ಪಡುತ್ತೆ, ಹೌದಾ? ಕೈ ನೋವು ಬಂತು, ಕೈ ಹಿಂಗನ್ನಕ್ಕಾಗಲ್ಲ, ಹಿಂಗನ್ನಕ್ಕಾಗಲ್ಲ, ದಿನ ಇಡೀ ಈ ಶರೀರ ಅದನ್ನು ಬಾಧೆ ಪಡುತ್ತೆ. ಹಾಗಾಗಿ ಶರೀರಕ್ಕೆ ಪ್ರತಿಯೊಂದಕ್ಕೂ ಸಂಬಂಧ ಇದೆ. ಕೈಗಳಿಗೆ ಕಣ್ಣು, ಪಂಚೇಂದ್ರಿಯಗಳು, ಪಂಚಧಾತುಗಳು, ಸಪ್ತಧಾತುಗಳು, ಇವೆಲ್ಲ ಈ ಶರೀರದಲ್ಲಿದೆ. ನಾವು ತಿಳ್ಕೊಂಡಿದ್ದೀವಿ ಹೊರಗಡೆ ಪ್ರಪಂಚದಾಗ ಎಲ್ಲ ಇದೆ ಅಂತ. ಹೊರಗಡೆ ಇಲ್ಲ, ನಿಮ್ಮ ಒಳಗಡೆ ಇದೆ. ನಾವು ತಪ್ಪು ತಿಳ್ಕೊಳ್ತೀವಿ ಹೊರಗಡೆ ಇದೆ ಅಂತ. ಅದಕ್ಕಾಗಿ ನಾವು ಒಳಗೆ ನೋಡೋದು ಯೋಗ, ಹೊರಗೆ ನೋಡೋದು ಭೋಗ, ಗೊತ್ತಾಯ್ತಾ? ಒಳಗೆ ನೋಡಬೇಕು ನಾವು. ಒಳಗೆ ನೋಡಿದಾಗ ಏನಾಗ್ತದೆ? ನಮ್ಮ ಪಂಚೇಂದ್ರಿಯಗಳ ಸಹಿತ ನಮ್ಮ ಜೀವಕೋಶಗಳೆಲ್ಲ ಚೈತನ್ಯ ಪಡಿತವೆ. ಹೊತ್ತೆ ಇಷ್ಟ ನಿಂತ್ಕೊಳ್ಳಿ. ಹಾಗೆ ಹೇಳಿದ್ದೀನಿ, ಯಾರು ತುಟಿ ಬಿಚ್ಚುತ್ತಾರೋ ಅವರನ್ನ ಮುಲಾಜಿಲ್ಲದೆ ಮನೆಗೆ ಕಳಿಸಲಾಗುವುದು. ಆಯ್ತಾ? ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ. ಮಾತಿಲ್ಲ, ಆದರೆ ಮಾತದು ಒಂದು ಅಭ್ಯಾಸ ಆಗಿಬಿಟ್ಟಿರುತ್ತೆ ನಿಮಗೆ, ಕಚ್ಚಪಚ್ಚ ಕಚ್ಚಪಚ್ಚ ಮಾಡಿ ಮಾಡಿ. ಆ ಅಭ್ಯಾಸವನ್ನು ಬಿಡಬೇಕು, ಗೊತ್ತಾಯ್ತಾ? ಇದು ಯೋಗದ ಅವಧಿ. ಜೊತೆಗೆ ಶಾಲೆಯಲ್ಲಿಯೂ ಅಷ್ಟೇ ಅವಧಿಗಳಲ್ಲಿ ಮಾತಾಡಬಾರದು. ನೆಕ್ ರೊಟೇಷನ್